ಪೈರಸಿ ಮಾಡೋರು ಏನು ಅಂದರೆ ಸ್ವಲ್ಪ ಡಿಸ್ಟರ್ಬ್ಡ್ ಮೈಂಡ್ ಜನಗಳು. ಅವ್ರ ಮೈಂಡ್ ಸೆಟ್ಟೇ ಹಂಗಿರುತ್ತೆ. ನಾವು ಯಾರು ಮಾಡದೇ ಇರೋದು ಮಾಡಲೇಬೇಕು ಅನ್ನೋ ಥರ ಫೀಲಲ್ಲಿ ಇರ್ತಾರೆ. ಎಲ್ಲರಿಗಿಂತ ಮುಂಚೆ ನಾವೇ ತೋರಿಸ್ಬೇಕು ಅಂತ ಮಾಡಕ್ಕೆ ಹೊರಡ್ತಾರೆ. ಸೊ ಅವರು ಯೋಚನೆ ಮಾಡಬೇಕು. ಒಂದು ಕೋಟಿಗಟ್ಟಲೆ ಹಾಕ್ಬಿಟ್ಟು ಸಿನಿಮಾ ಮಾಡಿರ್ತಾರೆ ಪ್ರೊಡ್ಯೂಸರು. ಅವ್ರ ಸಿನಿಮಾನ ಅವ್ರು ಅದನ್ನ ರಿಕವರಿ ಮಾಡಿದ್ರೆ ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕಾಗೋದು. ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು, ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಅಂದರೆ ಅದನ್ನು ಅವ್ರು ಯೋಚನೆ ಮಾಡಬೇಕು, ನಾವು ಮಾಡೋದು ಸರಿನಾ ತಪ್ಪಾ ಅಂತ. ಇನ್ನೊಂದು ಹೇಳ್ತೀನಿ, ಯಾರು ಏನೇ ಪೈರಸಿ ಮಾಡಲಿ, ಬಟ್ ನೀವು ಯಾರು ನೋಡಬೇಡಿ. ಇಟ್ಕೊಂಡು ಏನು ಮಾಡ್ತಾರೆ, ಐ ಥಿಂಕ್ ನಾನು ಒಂದೇ ಹೇಳೋದಂದ್ರೆ ಈ ಸಿನಿಮಾ ನಂಬ್ಕೊಂಡು ಅಂದರೆ ತುಂಬ ಜನ ಊಟ ಮಾಡ್ತಾ ಇರ್ತಾರೆ. ಊಟ ಇನ್ ದ ಸೆನ್ಸ್ ಬದುಕ್ತಿದ್ದಾರೆ. ನೀವು ಪೈರಸಿ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಕಿತ್ಕೊಂಡಂಗೆ ಅಂತ ಅನಿಸುತ್ತೆ. ಯಾಕಂದರೆ ತುಂಬ ಕಷ್ಟದಿಂದನೂ ಸಿನಿಮಾ ಮಾಡಿರ್ತಾರೆ, ಎಲ್ಲರೂ ಮಾಡಿರ್ತಾರೆ. ಈಗ ನಿಮ್ಮ ಜಾಬ್ ಎಲ್ಲ ಹೆಂಗೆ, ನಮಗೆ ಇದು ನಮ್ಮ ಜಾಬ್. ಸೊ ದಯವಿಟ್ಟು ಯಾವುದೇ ಪೈರಸಿ ಲಿಂಕ್ ಬಂದರೂ ನೀವು ಯಾರು ನೋಡಲೇಬೇಡಿ, ಅವಾಗ ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ಕೈಲಾದರೆ ಒಳ್ಳೆಯದನ್ನು ಪ್ರೊಜೆಕ್ಟ್ ಮಾಡೋಣ, ಒಳ್ಳೆಯದನ್ನು ಮಾಡೋಣ. ನೆಗೆಟಿವ್ ಏನೇ ಬಂದರೂ ನಾವು ಪ್ರಮೋಟು ಮಾಡೋದು ಬೇಡ, ಮಾಡೋದು ಬೇಡ. ಇವಾಗ ಪೈರಸಿ ಮಾಡೋರು ಏನು ಅಂದರೆ ಸ್ವಲ್ಪ ಡಿಸ್ಟರ್ಬ್ಡ್ ಮೈಂಡ್ ಜನಗಳು. ಅವ್ರ ಮೈಂಡ್ ಸೆಟ್ಟೇ ಹಂಗಿರುತ್ತೆ. ನಾವು ಯಾರು ಮಾಡದೇ ಇರೋದು ಮಾಡಲೇಬೇಕು ಅನ್ನೋ ಥರ ಫೀಲಲ್ಲಿ ಇರ್ತಾರೆ. ಎಲ್ಲರಿಗಿಂತ ಮುಂಚೆ ನಾವೇ ತೋರಿಸ್ಬೇಕು ಅಂತ ಮಾಡಕ್ಕೆ ಹೊರಡ್ತಾರೆ. ಸೊ ಅವರು ಯೋಚನೆ ಮಾಡಬೇಕು. ಒಂದು ಕೋಟಿಗಟ್ಟಲೆ ಹಾಕ್ಬಿಟ್ಟು ಸಿನಿಮಾ ಮಾಡಿರ್ತಾರೆ ಪ್ರೊಡ್ಯೂಸರು. ಅವ್ರ ಸಿನಿಮಾನ ಅವ್ರು ಅದನ್ನ ರಿಕವರಿ ಮಾಡಿದ್ರೆ ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕಾಗೋದು. ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು, ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಅಂದರೆ ಅದನ್ನು ಅವ್ರು ಯೋಚನೆ ಮಾಡಬೇಕು, ನಾವು ಮಾಡೋದು ಸರಿನಾ ತಪ್ಪಾ ಅಂತ. ಇನ್ನೊಂದು ಹೇಳ್ತೀನಿ, ಯಾರು ಏನೇ ಪೈರಸಿ ಮಾಡಲಿ, ಬಟ್ ನೀವು ಯಾರು ನೋಡಬೇಡಿ. ಇಟ್ಕೊಂಡು ಏನು ಮಾಡ್ತಾರೆ, ಐ ಥಿಂಕ್ ನಾನು ಒಂದೇ ಹೇಳೋದಂದ್ರೆ ಈ ಸಿನಿಮಾ ನಂಬ್ಕೊಂಡು ಅಂದರೆ ತುಂಬ ಜನ ಊಟ ಮಾಡ್ತಾ ಇರ್ತಾರೆ. ಊಟ ಇನ್ ದ ಸೆನ್ಸ್ ಬದುಕ್ತಿದ್ದಾರೆ. ನೀವು ಪೈರಸಿ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಕಿತ್ಕೊಂಡಂಗೆ ಅಂತ ಅನಿಸುತ್ತೆ. ಯಾಕಂದರೆ ತುಂಬ ಕಷ್ಟದಿಂದನೂ ಸಿನಿಮಾ ಮಾಡಿರ್ತಾರೆ, ಎಲ್ಲರೂ ಮಾಡಿರ್ತಾರೆ. ಈಗ ನಿಮ್ಮ ಜಾಬ್ ಎಲ್ಲ ಹೆಂಗೆ, ನಮಗೆ ಇದು ನಮ್ಮ ಜಾಬ್. ಸೊ ದಯವಿಟ್ಟು ಯಾವುದೇ ಪೈರಸಿ ಲಿಂಕ್ ಬಂದರೂ ನೀವು ಯಾರು ನೋಡಲೇಬೇಡಿ, ಅವಾಗ ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ಕೈಲಾದರೆ ಒಳ್ಳೆಯದನ್ನು ಪ್ರೊಜೆಕ್ಟ್ ಮಾಡೋಣ, ಒಳ್ಳೆಯದನ್ನು ಮಾಡೋಣ. ನೆಗೆಟಿವ್ ಏನೇ ಬಂದರೂ ನಾವು ಪ್ರಮೋಟು ಮಾಡೋದು ಬೇಡ, ಮಾಡೋದು ಬೇಡ. ಇವಾಗ ಪೈರಸಿ ಮಾಡೋರು ಏನು ಅಂದರೆ ಸ್ವಲ್ಪ ಡಿಸ್ಟರ್ಬ್ಡ್ ಮೈಂಡ್ ಜನಗಳು. ಅವ್ರ ಮೈಂಡ್ ಸೆಟ್ಟೇ ಹಂಗಿರುತ್ತೆ. ನಾವು ಯಾರು ಮಾಡದೇ ಇರೋದು ಮಾಡಲೇಬೇಕು ಅನ್ನೋ ಥರ ಫೀಲಲ್ಲಿ ಇರ್ತಾರೆ. ಎಲ್ಲರಿಗಿಂತ ಮುಂಚೆ ನಾವೇ ತೋರಿಸ್ಬೇಕು ಅಂತ ಮಾಡಕ್ಕೆ ಹೊರಡ್ತಾರೆ. ಸೊ ಅವರು ಯೋಚನೆ ಮಾಡಬೇಕು. ಒಂದು ಕೋಟಿಗಟ್ಟಲೆ ಹಾಕ್ಬಿಟ್ಟು ಸಿನಿಮಾ ಮಾಡಿರ್ತಾರೆ ಪ್ರೊಡ್ಯೂಸರು. ಅವ್ರ ಸಿನಿಮಾನ ಅವ್ರು ಅದನ್ನ ರಿಕವರಿ ಮಾಡಿದ್ರೆ ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕಾಗೋದು. ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು, ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಅಂದರೆ ಅದನ್ನು ಅವ್ರು ಯೋಚನೆ ಮಾಡಬೇಕು, ನಾವು ಮಾಡೋದು ಸರಿನಾ ತಪ್ಪಾ ಅಂತ. ಇನ್ನೊಂದು ಹೇಳ್ತೀನಿ, ಯಾರು ಏನೇ ಪೈರಸಿ ಮಾಡಲಿ, ಬಟ್ ನೀವು ಯಾರು ನೋಡಬೇಡಿ. ಇಟ್ಕೊಂಡು ಏನು ಮಾಡ್ತಾರೆ, ಐ ಥಿಂಕ್ ನಾನು ಒಂದೇ ಹೇಳೋದಂದ್ರೆ ಈ ಸಿನಿಮಾ ನಂಬ್ಕೊಂಡು ಅಂದರೆ ತುಂಬ ಜನ ಊಟ ಮಾಡ್ತಾ ಇರ್ತಾರೆ. ಊಟ ಇನ್ ದ ಸೆನ್ಸ್ ಬದುಕ್ತಿದ್ದಾರೆ. ನೀವು ಪೈರಸಿ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಕಿತ್ಕೊಂಡಂಗೆ ಅಂತ ಅನಿಸುತ್ತೆ. ಯಾಕಂದರೆ ತುಂಬ ಕಷ್ಟದಿಂದನೂ ಸಿನಿಮಾ ಮಾಡಿರ್ತಾರೆ, ಎಲ್ಲರೂ ಮಾಡಿರ್ತಾರೆ. ಈಗ ನಿಮ್ಮ ಜಾಬ್ ಎಲ್ಲ ಹೆಂಗೆ, ನಮಗೆ ಇದು ನಮ್ಮ ಜಾಬ್. ಸೊ ದಯವಿಟ್ಟು ಯಾವುದೇ ಪೈರಸಿ ಲಿಂಕ್ ಬಂದರೂ ನೀವು ಯಾರು ನೋಡಲೇಬೇಡಿ, ಅವಾಗ ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ಕೈಲಾದರೆ ಒಳ್ಳೆಯದನ್ನು ಪ್ರೊಜೆಕ್ಟ್ ಮಾಡೋಣ, ಒಳ್ಳೆಯದನ್ನು ಮಾಡೋಣ. ನೆಗೆಟಿವ್ ಏನೇ ಬಂದರೂ ನಾವು ಪ್ರಮೋಟು ಮಾಡೋದು ಬೇಡ, ಮಾಡೋದು ಬೇಡ. ಇವಾಗ ಪೈರಸಿ ಮಾಡೋರು ಏನು ಅಂದರೆ ಸ್ವಲ್ಪ ಡಿಸ್ಟರ್ಬ್ಡ್ ಮೈಂಡ್ ಜನಗಳು. ಅವ್ರ ಮೈಂಡ್ ಸೆಟ್ಟೇ ಹಂಗಿರುತ್ತೆ. ನಾವು ಯಾರು ಮಾಡದೇ ಇರೋದು ಮಾಡಲೇಬೇಕು ಅನ್ನೋ ಥರ ಫೀಲಲ್ಲಿ ಇರ್ತಾರೆ. ಎಲ್ಲರಿಗಿಂತ ಮುಂಚೆ ನಾವೇ ತೋರಿಸ್ಬೇಕು ಅಂತ ಮಾಡಕ್ಕೆ ಹೊರಡ್ತಾರೆ. ಸೊ ಅವರು ಯೋಚನೆ ಮಾಡಬೇಕು. ಒಂದು ಕೋಟಿಗಟ್ಟಲೆ ಹಾಕ್ಬಿಟ್ಟು ಸಿನಿಮಾ ಮಾಡಿರ್ತಾರೆ ಪ್ರೊಡ್ಯೂಸರು. ಅವ್ರ ಸಿನಿಮಾನ ಅವ್ರು ಅದನ್ನ ರಿಕವರಿ ಮಾಡಿದ್ರೆ ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕಾಗೋದು. ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು, ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಅಂದರೆ ಅದನ್ನು ಅವ್ರು ಯೋಚನೆ ಮಾಡಬೇಕು, ನಾವು ಮಾಡೋದು ಸರಿನಾ ತಪ್ಪಾ ಅಂತ. ಇನ್ನೊಂದು ಹೇಳ್ತೀನಿ, ಯಾರು ಏನೇ ಪೈರಸಿ ಮಾಡಲಿ, ಬಟ್ ನೀವು ಯಾರು ನೋಡಬೇಡಿ. ಇಟ್ಕೊಂಡು ಏನು ಮಾಡ್ತಾರೆ, ಐ ಥಿಂಕ್ ನಾನು ಒಂದೇ ಹೇಳೋದಂದ್ರೆ ಈ ಸಿನಿಮಾ ನಂಬ್ಕೊಂಡು ಅಂದರೆ ತುಂಬ ಜನ ಊಟ ಮಾಡ್ತಾ ಇರ್ತಾರೆ. ಊಟ ಇನ್ ದ ಸೆನ್ಸ್ ಬದುಕ್ತಿದ್ದಾರೆ. ನೀವು ಪೈರಸಿ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಕಿತ್ಕೊಂಡಂಗೆ ಅಂತ ಅನಿಸುತ್ತೆ. ಯಾಕಂದರೆ ತುಂಬ ಕಷ್ಟದಿಂದನೂ ಸಿನಿಮಾ ಮಾಡಿರ್ತಾರೆ, ಎಲ್ಲರೂ ಮಾಡಿರ್ತಾರೆ. ಈಗ ನಿಮ್ಮ ಜಾಬ್ ಎಲ್ಲ ಹೆಂಗೆ, ನಮಗೆ ಇದು ನಮ್ಮ ಜಾಬ್. ಸೊ ದಯವಿಟ್ಟು ಯಾವುದೇ ಪೈರಸಿ ಲಿಂಕ್ ಬಂದರೂ ನೀವು ಯಾರು ನೋಡಲೇಬೇಡಿ, ಅವಾಗ ಏನೂ ಮಾಡೋಕ್ಕಾಗಲ್ಲ. ಸೊ
ನಮ್ಮ ಕೈಲಾದರೆ ಒಳ್ಳೇದನ್ನ ಪ್ರೊಜೆಕ್ಟ್ ಮಾಡೋಣ, ಒಳ್ಳೇದನ್ನ ಮಾಡೋಣ. ನೆಗೆಟಿವ್ ಏನೇ ಬಂದರೂ ನಾವು ಪ್ರಮೋಟು ಮಾಡೋದು ಬೇಡ, ಮಾಡೋದು ಬೇಡ. ಇವಾಗ ಪೈರಸಿ ಮಾಡೋರು ಏನು ಅಂದರೆ ಸ್ವಲ್ಪ ಡಿಸ್ಟರ್ಬ್ಡ್ ಮೈಂಡ್ ಜನಗಳು, ಅವ್ರ ಮೈಂಡ್ ಸೆಟ್ಟೇ ಹಂಗಿರುತ್ತೆ. ನಾವು ಯಾರು ಮಾಡದೇ ಇರೋದು ಮಾಡಲೇಬೇಕು ಅನ್ನೋ ಥರ ಫೀಲಲ್ಲಿ ಇರ್ತಾರೆ. ಎಲ್ಲರಿಗಿಂತ ಮುಂಚೆ ನಾವೇ ತೋರಿಸ್ಬೇಕು ಅಂತ ಮಾಡಕ್ಕೆ ಹೊರಡ್ತಾರೆ. ಸೊ ಅವರು ಯೋಚನೆ ಮಾಡಬೇಕು. ಒಂದು ಕೋಟಿಗಟ್ಟಲೆ ಹಾಕ್ಬಿಟ್ಟು ಸಿನಿಮಾ ಮಾಡಿರ್ತಾರೆ ಪ್ರೊಡ್ಯೂಸರು. ಅವ್ರ ಸಿನಿಮಾನ ಅವ್ರು ಅದನ್ನ ರಿಕವರಿ ಮಾಡಿದ್ರೆ ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕಾಗೋದು. ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು, ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಅಂದರೆ ಅದನ್ನು ಅವ್ರು ಯೋಚನೆ ಮಾಡಬೇಕು, ನಾವು ಮಾಡೋದು ಸರಿನಾ ತಪ್ಪಾ ಅಂತ. ಇನ್ನೊಂದು ಹೇಳ್ತೀನಿ, ಯಾರು ಏನೇ ಪೈರಸಿ ಮಾಡಲಿ, ಬಟ್ ನೀವು ಯಾರು ನೋಡಬೇಡಿ. ಇಟ್ಕೊಂಡು ಏನು ಮಾಡ್ತಾರೆ, ನಾನು ಒಂದೇ ಹೇಳೋದಂದ್ರೆ ಈ ಸಿನಿಮಾ ನಂಬ್ಕೊಂಡು ಅಂದರೆ ತುಂಬ ಜನ ಊಟ ಮಾಡ್ತಾ ಇರ್ತಾರೆ. ಊಟ ಇನ್ ದ ಸೆನ್ಸ್ ಬದುಕ್ತಿದ್ದಾರೆ. ನೀವು ಪೈರಸಿ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಕಿತ್ಕೊಂಡಂಗೆ ಅಂತ ಅನಿಸುತ್ತೆ. ಯಾಕಂದರೆ ತುಂಬ ಕಷ್ಟದಿಂದನೂ ಸಿನಿಮಾ ಮಾಡಿರ್ತಾರೆ, ಎಲ್ಲರೂ ಮಾಡಿರ್ತಾರೆ. ಈಗ ನಿಮ್ಮ ಜಾಬ್ ಎಲ್ಲ ಹೆಂಗೆ, ನಮಗೆ ಇದು ನಮ್ಮ ಜಾಬ್. ಸೊ ದಯವಿಟ್ಟು ಯಾವುದೇ ಪೈರಸಿ ಲಿಂಕ್ ಬಂದರೂ ನೀವು ಯಾರು ನೋಡಲೇಬೇಡಿ, ಅವಾಗ ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ಕೈಲಾದರೆ ಒಳ್ಳೇದನ್ನು ಪ್ರೊಜೆಕ್ಟ್ ಮಾಡೋಣ, ಒಳ್ಳೇದನ್ನು ಮಾಡೋಣ. ನೆಗೆಟಿವ್ ಏನೇ ಬಂದರೂ ನಾವು ಪ್ರಮೋಟು ಮಾಡೋದು ಬೇಡ, ಮಾಡೋದು ಬೇಡ. ಇವಾಗ ಪೈರಸಿ ಮಾಡೋರು ಏನು ಅಂದರೆ ಸ್ವಲ್ಪ ಡಿಸ್ಟರ್ಬ್ಡ್ ಮೈಂಡ್ ಜನಗಳು, ಅವ್ರ ಮೈಂಡ್ ಸೆಟ್ಟೇ ಹಂಗಿರುತ್ತೆ. ನಾವು ಯಾರು ಮಾಡದೇ ಇರೋದು ಮಾಡಲೇಬೇಕು ಅನ್ನೋ ಥರ ಫೀಲಲ್ಲಿ ಇರ್ತಾರೆ. ಎಲ್ಲರಿಗಿಂತ ಮುಂಚೆ ನಾವೇ ತೋರಿಸ್ಬೇಕು ಅಂತ ಮಾಡಕ್ಕೆ ಹೊರಡ್ತಾರೆ. ಸೊ ಅವರು ಯೋಚನೆ ಮಾಡಬೇಕು. ಒಂದು ಕೋಟಿಗಟ್ಟಲೆ ಹಾಕ್ಬಿಟ್ಟು ಸಿನಿಮಾ ಮಾಡಿರ್ತಾರೆ ಪ್ರೊಡ್ಯೂಸರು. ಅವ್ರ ಸಿನಿಮಾನ ಅವ್ರು ಅದನ್ನ ರಿಕವರಿ ಮಾಡಿದ್ರೆ ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕಾಗೋದು. ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು, ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಅಂದರೆ ಅದನ್ನು ಅವ್ರು ಯೋಚನೆ ಮಾಡಬೇಕು, ನಾವು ಮಾಡೋದು ಸರಿನಾ ತಪ್ಪಾ ಅಂತ. ಇನ್ನೊಂದು ಹೇಳ್ತೀನಿ, ಯಾರು ಏನೇ ಪೈರಸಿ ಮಾಡಲಿ, ಬಟ್ ನೀವು ಯಾರು ನೋಡಬೇಡಿ. ಇಟ್ಕೊಂಡು ಏನು ಮಾಡ್ತಾರೆ, ನಾನು ಒಂದೇ ಹೇಳೋದಂದ್ರೆ ಈ ಸಿನಿಮಾ ನಂಬ್ಕೊಂಡು ಅಂದರೆ ತುಂಬ ಜನ ಊಟ ಮಾಡ್ತಾ ಇರ್ತಾರೆ. ಊಟ ಇನ್ ದ ಸೆನ್ಸ್ ಬದುಕ್ತಿದ್ದಾರೆ. ನೀವು ಪೈರಸಿ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಕಿತ್ಕೊಂಡಂಗೆ ಅಂತ ಅನಿಸುತ್ತೆ. ಯಾಕಂದರೆ ತುಂಬ ಕಷ್ಟದಿಂದನೂ ಸಿನಿಮಾ ಮಾಡಿರ್ತಾರೆ, ಎಲ್ಲರೂ ಮಾಡಿರ್ತಾರೆ. ಈಗ ನಿಮ್ಮ ಜಾಬ್ ಎಲ್ಲ ಹೆಂಗೆ, ನಮಗೆ ಇದು ನಮ್ಮ ಜಾಬ್. ಸೊ ದಯವಿಟ್ಟು ಯಾವುದೇ ಪೈರಸಿ ಲಿಂಕ್ ಬಂದರೂ ನೀವು ಯಾರು ನೋಡಲೇಬೇಡಿ, ಅವಾಗ ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ಕೈಲಾದರೆ ಒಳ್ಳೇದನ್ನು ಪ್ರೊಜೆಕ್ಟ್ ಮಾಡೋಣ, ಒಳ್ಳೇದನ್ನು ಮಾಡೋಣ. ನೆಗೆಟಿವ್ ಏನೇ ಬಂದರೂ ನಾವು ಪ್ರಮೋಟು ಮಾಡೋದು ಬೇಡ, ಮಾಡೋದು ಬೇಡ. ಇವಾಗ ಪೈರಸಿ ಮಾಡೋರು ಏನು ಅಂದರೆ ಸ್ವಲ್ಪ ಡಿಸ್ಟರ್ಬ್ಡ್ ಮೈಂಡ್ ಜನಗಳು, ಅವ್ರ ಮೈಂಡ್ ಸೆಟ್ಟೇ ಹಂಗಿರುತ್ತೆ. ನಾವು ಯಾರು ಮಾಡದೇ ಇರೋದು ಮಾಡಲೇಬೇಕು ಅನ್ನೋ ಥರ ಫೀಲಲ್ಲಿ ಇರ್ತಾರೆ. ಎಲ್ಲರಿಗಿಂತ ಮುಂಚೆ ನಾವೇ ತೋರಿಸ್ಬೇಕು ಅಂತ ಮಾಡಕ್ಕೆ ಹೊರಡ್ತಾರೆ. ಸೊ ಅವರು ಯೋಚನೆ ಮಾಡಬೇಕು. ಒಂದು ಕೋಟಿಗಟ್ಟಲೆ ಹಾಕ್ಬಿಟ್ಟು ಸಿನಿಮಾ ಮಾಡಿರ್ತಾರೆ ಪ್ರೊಡ್ಯೂಸರು. ಅವ್ರ ಸಿನಿಮಾನ ಅವ್ರು ಅದನ್ನ ರಿಕವರಿ ಮಾಡಿದ್ರೆ ಅವ್ರು ಇನ್ನೊಂದು ಸಿನಿಮಾ ಮಾಡೋಕ್ಕಾಗೋದು. ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಬೇಕು, ಪ್ರೊಡ್ಯೂಸರ್ನ ಉಳಿಸ್ಕೋಬೇಕು ಅಂದರೆ ಅದನ್ನು ಅವ್ರು ಯೋಚನೆ ಮಾಡಬೇಕು, ನಾವು ಮಾಡೋದು ಸರಿನಾ ತಪ್ಪಾ ಅಂತ. ಇನ್ನೊಂದು ಹೇಳ್ತೀನಿ, ಯಾರು ಏನೇ ಪೈರಸಿ ಮಾಡಲಿ, ಬಟ್ ನೀವು ಯಾರು ನೋಡಬೇಡಿ. ಇಟ್ಕೊಂಡು ಏನು ಮಾಡ್ತಾರೆ, ನಾನು ಒಂದೇ ಹೇಳೋದಂದ್ರೆ ಈ ಸಿನಿಮಾ ನಂಬ್ಕೊಂಡು ಅಂದರೆ ತುಂಬ ಜನ ಊಟ ಮಾಡ್ತಾ ಇರ್ತಾರೆ. ಊಟ ಇನ್ ದ ಸೆನ್ಸ್ ಬದುಕ್ತಿದ್ದಾರೆ. ನೀವು ಪೈರಸಿ ನೋಡೋದ್ರಿಂದ ಎಲ್ಲೋ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಕಿತ್ಕೊಂಡಂಗೆ ಅಂತ ಅನಿಸುತ್ತೆ. ಯಾಕಂದರೆ ತುಂಬ ಕಷ್ಟದಿಂದನೂ ಸಿನಿಮಾ ಮಾಡಿರ್ತಾರೆ, ಎಲ್ಲರೂ ಮಾಡಿರ್ತಾರೆ. ಈಗ ನಿಮ್ಮ ಜಾಬ್ ಎಲ್ಲ ಹೆಂಗೆ, ನಮಗೆ ಇದು ನಮ್ಮ ಜಾಬ್. ಸೊ ದಯವಿಟ್ಟು ಯಾವುದೇ ಪೈರಸಿ ಲಿಂಕ್ ಬಂದರೂ ನೀವು ಯಾರು ನೋಡಲೇಬೇಡಿ, ಅವಾಗ ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ಕೈಲಾದರೆ ಒಳ್ಳೇದನ್ನು ಪ್ರೊಜೆಕ್ಟ್ ಮಾಡೋಣ, ಒಳ್ಳೇದನ್ನು ಮಾಡೋಣ. ನೆಗೆಟಿವ್ ಏನೇ ಬಂದರೂ ನಾವು ಪ್ರಮೋಟು ಮಾಡೋದು ಬೇಡ, ಮಾಡೋದು ಬೇಡ.